ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮಗಳನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ನನ್ನ ಫ್ರೆಂಡ್ ಬಂದು ವೆಯ್ಟ್ ಮಾಡ್ತಾ ಇದ್ಲು. ಸೊ ಇಲ್ಲಿ ನಾವು ಎಕ್ಸಿಬಿಷನ್ಗೆ ಬಂದಿದ್ದೀವಿ. ಒಬ್ಬರಿಗೆ ಎಂಟ್ರೆನ್ಸ್ ಫೀಸ್ ಬಂದು 80 ರೂಪೀಸ್ ಇದೆ. 3 ವರ್ಷದ ಮೇಲ್ಪಟ್ಟ ಪ್ರತಿಯೊಂದು ಮಕ್ಕಳಿಗೂ ಕೂಡ ನಾವು 80 ರೂಪೀಸ್ ಕೊಟ್ಟು ಟಿಕೆಟ್ನ ತಗೋಬೇಕು. ಇದರ ಟೈಮಿಂಗ್ಸ್ ಬಂದು 5:30 to 9:30 ಇದೆ. ನಾವು ಎಂಟ್ರೆನ್ಸ್ಗೆ ಬರ್ತಿದ್ದಾಗೆ ಒಂದು ಚಿಂಪಾಂಜಿನ ಇಟ್ಟಿದ್ದಾರೆ, ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆ ನಾನು ನನ್ನ ಫ್ರೆಂಡು ಅವಾಗ ಮೀಟ್ ಆಗ್ತಾ ಇರ್ತೀವಿ. ಹಾಗೆ ನನ್ನ ಫ್ರೆಂಡ್ ನನ್ನ ಮಗಳು ಕೂಡ ಮೀಟ್ ಆಗ್ತಾ ಇರ್ತಾರೆ. ಅವರು ಕೂಡ ಇಬ್ರು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಹಾಗೆ ನಾವು 4 ಟಿಕೆಟ್ನ ತಗೊಂಡು ಹೋಗ್ತಾ ಇದ್ದೀವಿ ಒಳಗಡೆ. ಸೊ ನನ್ನ ಫ್ರೆಂಡ್ ಮಗಳು ಹಾಗೆ ನನ್ನ ಮಗಳು ತುಂಬಾನೇ ಖುಷಿಯಾಗಿದ್ರು ಇವತ್ತು ಎಕ್ಸಿಬಿಷನ್ಗೆ ಕರ್ಕೊಂಬಂದಿರೋದಕ್ಕೆ. ಸೊ ಎಂಟ್ರೆನ್ಸಲ್ಲಿ ಈ ಥರ ಸ್ಟಿಕ್ಕರ್ನ ಹಾಕಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು. ಮಕ್ಕಳು ಜೊತೆ ಹೋಗೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಹಾಗೆ ಎಂಟ್ರೆನ್ಸ್ ಅಲ್ಲಿ ನಾವು ಕೆಳಗಡೆ ಇಳಿದು ಹೋಗ್ತಿದ್ದಾಗೆ ಇಲ್ಲಿ ಎಲಿಫೆಂಟ್ನ ನಿಲ್ಸಿದ್ದಾರೆ. ನನ್ನ ಫ್ರೆಂಡು ತುಂಬ ಸರಿ ಅವಳ ಮಗಳನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗಿದ್ದಾಳೆ. ಬಟ್ ನಿಧಿಗೆ ಇದು ಫಸ್ಟ್ ಟೈಮ್ ನಾನು ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತಾ ಇರೋದು. ಅವಳು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ಅನಿಮಲ್ಸು ಹಾಗೆ ಬರ್ಡ್ಸ್ ನೇಮ್ ಎಲ್ಲ ಹೇಳ್ತಾ ಇದ್ರು. ಇಬ್ಬರು ಮಕ್ಕಳು ಕೂಡ ತುಂಬಾ ಖುಷಿಯಾಗಿ ಅವರು ಕೂಡ ಎಂಜಾಯ್ ಮಾಡಿದ್ರು. ಹಾಗೆ ಎಂಟ್ರೆನ್ಸಿಂದ ನಾವು ಎಲಿಫೆಂಟ್ ನೋಡ್ಕೊಂಡು ಒಳಗಡೆ ಬರ್ತಿದ್ದಂಗೆ ಪೆಂಗ್ವಿನು, ಪ್ಯಾರೋಟು, ಪಿಕಾಕು ಹಾಗೆ ಎಲ್ಲ ಬರ್ಡ್ಸ್ ಮತ್ತು ಅನಿಮಲ್ಸ್ನ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಸಂಜೆ ಟೈಮಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಮಕ್ಕಳು ಕೂಡ ಆದರೂ ಹೆಸರೆಲ್ಲ ಹೇಳ್ತಾ ಇದ್ರು, ಖುಷಿ ಪಡ್ತಾ ಇದ್ರು. ನಮಗೂ ತುಂಬಾ ಖುಷಿ ಆಯಿತು. ಹಾಗೆ ಒಂದು ಸ್ವಲ್ಪ ಮುಂದೆ ಹೋಗಿ ನೋಡಿದರೆ ಒಂದು ಹಳ್ಳಿ ಥೀಮ್ ಮಾಡಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿತ್ತು. ಚಿಕ್ಕದು ಜಿಂಕೆ ಮರಿಗಳನ್ನೆಲ್ಲ ಇಟ್ಟಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗೆ ಎಲಿಫೆಂಟ್ ಕೂಡ ನೀರನ್ನು ಕುಳಿತಿರೋ ರೀತಿ ಮಾಡಿದ್ದಾರೆ. ಅದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನಾವು ಹಾಗೇನೆ ಆನಿಮಲ್ಸ್ ಮತ್ತು ಬರ್ಡ್ಸ್ನ ನೋಡಿಕೊಂಡು ಮುಂದೆ ಬಂದರೆ ಶಾಪ್ಗಳನ್ನೆಲ್ಲ ಇಟ್ಟಿದ್ದಾರೆ. ಇಲ್ಲಿ ಬಂದು ನೋಡ್ತಾ ಇರ್ಬೋದು, ಸ್ಲಿಪ್ಪರ್ಸ್ ಅಂಗಡಿ ಇದೆ, ಸ್ಟೇಷ್ನರಿ ಸಾಮಾನಾಗಿರ್ಬೋದು, ಹಾಗೆ ಬ್ಯಾಂಗಲ್ಸು, ಬಲೂನ್ಸ್ ಎಲ್ಲ ಇಟ್ಟಿದ್ದಾರೆ. ಇದು ಬ್ಯಾಂಗಲ್ಸ್ ಬಂದು ತುಂಬ ವೆರೈಟಿ ಆಫ್ ಬ್ಯಾಂಗಲ್ಸ್ ಇತ್ತು, ತುಂಬಾ ಚೆನ್ನಾಗಿತ್ತು. 100 ರೂಪೀಸ್ಗೆ 1 ಡಜನ್ ಇತ್ತು ಬ್ಯಾಂಗಲ್ಸು. ಹಾಗೆ ಮಸಾಲ ಪದಾರ್ಥಗಳು, ಉಪ್ಪಿನಕಾಯಿ ಎಲ್ಲ ಕೂಡ ಶಾಪ್ಸು ಇತ್ತು ಇಲ್ಲಿ. ಹಾಗೆ ಶಾಪ್ನೆಲ್ಲ ನೋಡಿಕೊಂಡು ಸ್ವಲ್ಪ ಮುಂದೆ ಬಂದರೆ ಸೊ ಮಕ್ಕಳಿಗೆ ಆಟ ಆಡೋದಕ್ಕೆ ಎಲ್ಲ ಗೇಮ್ಸ್ನೂ ಇಟ್ಟಿದ್ದಾರೆ. ಗೇಮ್ಸ್ ನೋಡಿದ ತಕ್ಷಣ ನಮ್ಮಿಬ್ಬರು ಮಕ್ಕಳು ತುಂಬಾ ಖುಷಿ ಪಟ್ಟರು. ನಾವು ಇದರಲ್ಲಿ ಆಟ ಆಡ್ತೀವಿ ಅಂತ ಹೇಳಿ ಕುಣಿತಾ ಇದ್ರು. ಇಬ್ಬರು ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ಲು. ನನ್ನ ಫ್ರೆಂಡ್ ಮಗಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ಲು ನೋಡಿದ ತಕ್ಷಣ. ಹಾಗೆ ಫಸ್ಟಿಗೆ ಅವರು ಬೈಕ್ನ ನೋಡಿದ್ರು. ಸೊ ಹಾಗಾಗಿ ನಾನು ಫಸ್ಟ್ ಬೈಕ್ ಆಡ್ತೀನಿ ಅಂತ ಹೇಳಿ ನನ್ನ ಫ್ರೆಂಡ್ ಮಗಳು ಹಠ ಮಾಡ್ತಾ ಇದ್ಲು. ಸರಿ ಫಸ್ಟ್ ಅದಕ್ಕೆ ಕಳ್ಸೋಣ ಅಂತ ಹೇಳಿ ಅವಳನ್ನಷ್ಟೇ ಕಳಿಸ್ಬೇಕು ಅಂದ್ಕೊಂಡೆ. ನಿಧಿ ಅವಳನ್ನ ನೋಡಿಬಿಟ್ಟು ಇಲ್ಲ ಮಮ್ಮಿ ನಾನು ಹೋಗ್ತೀನಿ, ನಾನು ಆಟ ಆಡ್ತೀನಿ ಅಂತ ಹೇಳಿ ಹೋದ್ಲು. ಸೊ ನನಗೆ ಫಸ್ಟ್ ಟೈಮ್ ನಿಧಿ ಹೋಗಿ ಕೂತಿದ್ದು, ನನಗೆ ಎಲ್ಲಿ ಬೀಳ್ತಾಳೋ ಅನ್ನೋ ಥರ ಭಯ ಇತ್ತು. ಬಟ್ ಅವಳು ನನ್ನ ಫ್ರೆಂಡ್ ಮಗಳು ಆಟ ಆಡ್ತಿರೋ ನೋಡಿ ಪ್ರತಿಯೊಂದು ಗೇಮನ್ನು ಆಟ ಆಡ್ತಾ ಇದ್ಲು. ನನಗೂ ಕೂಡ ತುಂಬಾ ಖುಷಿ ಆಯಿತು. ಈ ಗೇಮ್ಗೆ ಟಿಕೆಟ್ ಬಂದು 50 ರೂಪೀಸ್ ಇತ್ತು ಒಬ್ಬರಿಗೆ. ಇಬ್ಬರಿಂದ 100 ರೂಪೀಸ್ನ ಪೇ ಮಾಡಿದ್ವಿ. 5 ಮಿನಿಟ್ಸ್ ಆಟ ಆಡಿಸ್ತಾರೆ. 5 ಮಿನಿಟ್ಸ್ ಆಟ ಆಡಿದ್ಮೇಲೆ ನಂತರ ನಾವು ಟ್ರೈನ್ ಆಟ ಆಡೋಣ ಅಂತ ಹೋದ್ವಿ. ನಾನು, ನನ್ನ ಫ್ರೆಂಡು ಹಾಗೆ ಅವಳ ಮಗಳು, ನನ್ನ ಮಗಳು ಎಲ್ಲರನ್ನು ಕರ್ಕೊಂಡು ಆಟ ಆಡೋಣ ಅಂತ ಹೋದ್ವಿ. ನಂತರ ನಾವು ಅಲ್ಲಿ ಒಬ್ಬರಿಗೆ 80 ರೂಪೀಸ್ ಪೇ ಮಾಡಿದ್ವಿ. ಸೊ ಒಬ್ಬರು 80 ರೂಪೀಸ್ ಪೇ ಮಾಡಿದ್ವಿ. 4 ಜನ ನಾವು ಈ ಗೇಮ್ನ ಆಟ ಆಡಿದ್ವಿ.
ಸೂಪರ್ ಡ್ರ್ಯಾಗನ್ ಟ್ರೈನ್ ಅಂತ ಹೇಳಿಬಿಟ್ಟಿತ್ತು. ಸೊ ಅದರ ನಂತರ ನಾವು ಇಲ್ಲಿ ಮಕ್ಕಳನ್ನ ಬಲೂನ್ಸ್ನ ಆಟ ಆಡಿಸ್ತೀವಿ. ಇದು 80 ರೂಪೀಸ್ ಒಬ್ಬರಿಗೆ. ಸೊ ನಾವು ಈ ಗೇಮ್ನ 2 ಸರಿ ಆಟ ಆಡಿಸಿದ್ವಿ. ಇಬ್ಬರು ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಹಾಗಾಗಿ ನಾವು 2 ಸರಿ ಪೇ ಮಾಡಿಬಿಟ್ಟು 2 ಸರಿ ಆಟ ಆಡಿಸಿದ್ವಿ. ನಿಧಿಗೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಸೊ ನಾನು ಎಲ್ಲಿ ಬೀಳ್ತಾಳೋ ಏನಾಗುತ್ತೋ ಅನ್ನೋ ಭಯ ಅಂತೂ ನಿಜವಾಗ್ಲೂ ಇತ್ತು. ಬಟ್ ಅವಳು ನನ್ನ ಫ್ರೆಂಡ್ ಮಗಳ ಜೊತೆ ಸೇರಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಸೊ ಇಬ್ಬರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಇಬ್ಬರು ಎಲ್ಲ ಕಡೆ ಇಬ್ಬರೂ ಹೋಗ್ತಾ ಇದ್ರು. ನನಗೆ ಎಲ್ಲಿ ಬೀಳ್ತಾಳೋ ಅಂತಿದ್ದೆ. ನನ್ನ ಫ್ರೆಂಡ್ ಏನೂ ಆಗಲ್ಲ, ಸುಮ್ಮನೆ ಇರೋ, ಆಟ ಆಡ್ತಾರೆ ಇಬ್ಬರು ಅಂತ ಹೇಳ್ತಿದ್ರು. ಹಾಗೆ ಜಂಪಿಂಗ್ ಕೂಡ ಆಟ ಆಡಿಸಿದ್ವಿ. ಇದಕ್ಕೂ ಕೂಡ 60 ರೂಪೀಸ್ ಪೇ ಮಾಡಿದ್ವಿ ನಾವು. ನಂತರ ಇದು ಬೋಟಿಂಗ್ ಥರದ್ದು ಆಟ ಆಡ್ತೀನಿ ಅಂದ್ಲು. ಸೊ ಹಾಗಾಗಿ ಅಲ್ಲಿನೂ ಕಳಿಸಿದ್ವಿ. ಅಲ್ಲಿ ಕೂಡ 50 ರೂಪೀಸ್ ನಾವು ಪೇ ಮಾಡಿದ್ವಿ ಒಬ್ಬರಿಗೆ. ಕೆಲವೊಂದಿಷ್ಟು ಗೇಮ್ಸ್ನ ಆಟ ಆಡಿಸಿದ್ವಿ. ಸೊ ಕೆಲವೊಂದು ಗೇಮ್ಸ್ನ ನಾವು ಆಟ ಆಡಿಸ್ಲಿಲ್ಲ, ಯಾಕಂದರೆ ಅವ್ರ ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ಸೊ ಬೇಡ ಅಂತ ಹೇಳಿ ಜಾಯಿಂಟ್ ವೀಲ್ ಎಲ್ಲ ನಾವು ಆಟ ಆಡಿಸೋದಕ್ಕೆ ಹೋಗಲಿಲ್ಲ. ಸೊ ಚಿಕ್ಕವ್ರು ಇರೋದ್ರಿಂದ ಯಾಕೆ ಬೇಕು ಏನಾದರೂ ಆದರೆ ಅಂತ ಹೇಳಿ ನಾವು ಚಿಕ್ಕ ಪುಟ್ಟ ಗೇಮ್ಸ್ ಎಲ್ಲ ಆಟ ಆಡಿಸಿದ್ವಿ. ಅವರು ಕೂಡ ಎಂಜಾಯ್ ಮಾಡಿದರು. ಹಾಗೆ ಲಾಸ್ಟ್ ಗೇಮ್ ಆಗಿ ಮಕ್ಕಳಿಗೆ ಟ್ರೈನ್ನ ಆಟ ಆಡಿಸಿದ್ವಿ. ಸೊ ಟ್ರೈನ್ ಒಂದು 10 ಮಿನಿಟ್ಸ್ ಆಟ ಆಡಿಸಿ ನಂತರ ನಾವು ಮನೆಯಿಂದನೇ ಮಕ್ಕಳಿಗೆ ತಿನ್ನಿಸ್ಕೊಂಡು ಹೋಗಿದ್ವಿ. ಅಲ್ಲಿ ಮಕ್ಕಳಿಗೆ ನಾವು ಏನೂ ಕೊಡಿಸಿರ್ಲಿಲ್ಲ, ಹಾಗಾಗಿ ಹಶ್ವಾಗ್ತಿದೆ ಅಂತ ಹೇಳ್ತಾ ಇದ್ರು. ಮಕ್ಕಳನ್ನ ಕರ್ಕೊಂಡು ನಾವು ಹೋಟೆಲ್ಗೆ ಬಂದ್ವಿ. ಫ್ರೆಂಚ್ ಫ್ರೈಸು, ಮಸಾಲ ಪಾಪಡು, ಗೋಬಿ, ರೋಟಿ, ಕರಿನ ಆರ್ಡರ್ ಮಾಡಿದ್ವಿ. ಫುಡ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ಮಕ್ಕಳು ಕೂಡ ಎಂಜಾಯ್ ಮಾಡ್ಕೊತ ತಿಂದರು. ನಾವು ಕೂಡ ಮಕ್ಕಳ ಜೊತೆ ತುಂಬಾ ಎಂಜಾಯ್ ಮಾಡಿದ್ವಿ. ಹಾಗೆ ತುಂಬಾ ಮಾತಾಡಿದ್ವಿ ಅಂತಲೇ ಹೇಳ್ಬೋದು. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.